ಅಧ್ಯಾಯ 2.3 ಬನವಾಸಿಯ ಕದಂಬರು ಕ್ರಿ. ಶ. 345 540. ಕದಂಬರು ಕರ್ನಾಟಕವನ್ನಾಳಿದ ಮೊದಲಿಗರು. ಶಾತವಾಹನರ ನಂತರ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿತರಾದರು. ಬನವಾಸಿ ರಾಜಧಾನಿಯಾಗಿತ್ತು. ಮಹಾಭಾರತದಲ್ಲಿ ವೈಜಯಂತಿ ಎಂದು, ಟಾಲೆಮಿಯಿಂದ ಬೈಜಾಂಟಿಯನ್ ಎಂದು ಕರೆಯಲ್ಪಟ್ಟಿತು. ಮಯೂರಶರ್ಮ ಪ್ರಮುಖ ಅರಸ. 2 ಶತಮಾನಗಳ ಆಳ್ವಿಕೆಯಲ್ಲಿ ಕರ್ನಾಟಕವು ಅಭಿವೃದ್ಧಿ ಹೊಂದಿತು. ಕದಂಬರ ಪೂರ್ವದ ರಾಜಕೀಯ ಪರಿಸ್ಥಿತಿ. ಶಾತವಾಹನರ ನಂತರ ಕರ್ನಾಟಕದಲ್ಲಿ ಅಸ್ಥಿರತೆ ಇತ್ತು. ಚಾಟು, ಬಾಣ, ಅಳುಪ, ಸೇಂದ್ರಿಕ ಅರಸರು ಆಳುತ್ತಿದ್ದರು. ಪಲ್ಲವರು ಪ್ರಾಬಲ್ಯ ಸಾಧಿಸಿದ್ದರು. ಮಯೂರವರ್ಮ ಪಲ್ಲವರನ್ನು ಸೋಲಿಸಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿದನು. ಕದಂಬರ ಮೂಲದ ಬಗ್ಗೆ ಸ್ಪಷ್ಟ ಆಧಾರಗಳಿಲ್ಲ, ದಂತಕಥೆಗಳಿವೆ. ಶಿವನ ಬೆವರಿನಿಂದ ಮುಕ್ಕಣ್ಣ ಜನಿಸಿದನು ಎಂಬುದು ಒಂದು ಕಥೆ. ನಂದಿ ಅರಸನಿಗೆ ಶಿವನಿಂದ ಪುತ್ರರು ಜನಿಸಿದರು ಎಂಬುದು ಇನ್ನೊಂದು. ಜೈನ ಮತ್ತು ಪರಶುರಾಮ ಸಂಬಂಧಿತ ಕಥೆಗಳೂ ಇವೆ. ಹಾನಗಲ್ ಶಾಸನದ ಪ್ರಕಾರ ಮಯೂರಶರ್ಮ ಹಿಮಾಲಯದಿಂದ ಬಂದವನು. ತಾಳಗುಂದದ ಶಾಸನದ ಪ್ರಕಾರ ಅವರು ಬ್ರಾಹ್ಮಣರು. ಮಯೂರಶರ್ಮ ಪಲ್ಲವರಿಂದ ಅವಮಾನಿತನಾಗಿ ಸ್ವತಂತ್ರ ರಾಜ್ಯ ಸ್ಥಾಪಿಸಿದನು. ಮಯೂರಶರ್ಮ ಅಥವಾ ಮಯೂರವರ್ಮ ಕ್ರಿ. ಶ. 345 360. ಈತ ಕದಂಬ ವಂಶದ ಮೊದಲ ಅರಸ. ತಂದೆ ಬಂಧು ಶೇಣ, ತಾತ ವೀರಶರ್ಮ. ಕಂಚಿಯಲ್ಲಿ ಪಲ್ಲವರಿಂದ ಅವಮಾನಿತನಾಗಿ ಕ್ಷತ್ರಿಯ ಧರ್ಮ ಸ್ವೀಕರಿಸಿ ಪಲ್ಲವರನ್ನು ಸೋಲಿಸಿದನು. ಶ್ರೀಪರ್ವತ ಈತನ ಕಾರ್ಯಕ್ಷೇತ್ರ. ಪಲ್ಲವರು ಕುಂತಳವನ್ನು ಜಹಗೀರಿಯಾಗಿ ನೀಡಿದರು. ಅಶ್ವಮೇಧ ಯಾಗ ಮಾಡಿದನು. ಶ್ರೇಷ್ಠ ಅರಸನಾಗಿ ಖ್ಯಾತಿ ಪಡೆದನು. ಕಂಗವರ್ಮ ಮಯೂರವರ್ಮನ ಮಗ. ಬಂಡೆದ್ದ ಸಾಮಂತರನ್ನು ಸದೆಬಡಿದನು. ವಾಕಾಟಕರಿಂದ ಸೋಲಲ್ಪಟ್ಟನು. ಧರ್ಮ ಮಹಾರಾಜಾಧಿರಾಜ ಬಿರುದು ಹೊಂದಿದ್ದನು. ಭಗೀರಥವರ್ಮ ಕಂಗವರ್ಮನ ಮಗ. ಕಳೆದುಕೊಂಡ ಪ್ರದೇಶ ಮರಳಿ ಗೆದ್ದನೆಂದು ಹೇಳಲಾಗಿದೆ. ನಾಣ್ಯಗಳು ದೊರೆತಿವೆ. ರಘುವರ್ಮ ಮತ್ತು ಕಾಕುಸ್ಥವರ್ಮ ಮಕ್ಕಳು. ರಘುವರ್ಮ ಭಗೀರಥವರ್ಮನ ನಂತರ ಅಧಿಕಾರಕ್ಕೆ ಬಂದನು. ಪಲ್ಲವರೊಂದಿಗೆ ಹೋರಾಡಿ ಮರಣ ಹೊಂದಿದನು. ಸಂತಾನವಿಲ್ಲದ ಕಾರಣ ಕಾಕುಸ್ಥವರ್ಮ ಅಧಿಕಾರಕ್ಕೆ ಬಂದನು. ಕಾಕುಸ್ಥವರ್ಮ ಕ್ರಿ. ಶ. 425 450. ಭಗೀರಥವರ್ಮನ ಮಗ. ಮಯೂರವರ್ಮನ ನಂತರ ಶ್ರೇಷ್ಠನೆನಿಸಿದನು. ತಾಳಗುಂದ ಶಾಸನವು ಮುಖ್ಯ ಆಧಾರ. ಕದಂಬಕುಲ ಶಿರೋಮಣಿ, ಕೀರ್ತಿಸೂರ್ಯ ಬಿರುದುಗಳು. ಪ್ರಧಾನಮಂತ್ರಿ ಶ್ರುತಕೀರ್ತಿಯನ್ನು ಗೌರವಿಸಿದನು. ವಾಕಾಟಕ, ಗುಪ್ತ, ಗಂಗಾ, ಅಳುಪರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿದನು. ಪ್ರಣವೇಶ್ವರನ ಆರಾಧಕ. ಧರ್ಮರಾಜ, ಧರ್ಮಮಹಾರಾಜ ಬಿರುದುಗಳು. ಶಾಂತಿವರ್ಮನಿಗೆ ಅಧಿಕಾರ ನೀಡಿದನು. ಕೃಷ್ಣವರ್ಮ ಸ್ವತಂತ್ರನಾದನು. ಮೃಗೇಶವರ್ಮ ಕ್ರಿ. ಶ. 477 490. ಶಾಂತಿವರ್ಮನ ಉತ್ತರಾಧಿಕಾರಿ. ಆಂತರಿಕ ಸಮಸ್ಯೆ ಎದುರಿಸಿದನು. ವೈಜಯಂತಿ ರಾಜಧಾನಿ. ಪಲ್ಲವ, ಗಂಗರ ಮೇಲೆ ವಿಜಯ. ಕಂಚಿಯ ಸ್ಕಂದವರ್ಮನನ್ನು ಸೋಲಿಸಿದನು. ವಿದ್ವಾಂಸರಿಗೆ ಆಶ್ರಯ ನೀಡಿದನು. ಹಲಸಿಯಲ್ಲಿ ಜಿನಾಲಯ ಕಟ್ಟಿಸಿದನು. ರವಿವರ್ಮ ಕ್ರಿ. ಶ. 495 519. ಮೃಗೇಶವರ್ಮನ ಮಗ. ಮಾಂಧಾತವರ್ಮನನ್ನು ಸೋಲಿಸಿದನು. ಗಂಗರಾಜ ಅವನೀತನನ್ನು ಸೋಲಿಸಿದನು. ವೀರ, ವಿನಯಶೀಲ, ಪ್ರತಿಭಾ ಸಂಪನ್ನನೆಂದು ಶಾಸನ ಹೇಳುತ್ತದೆ. ಹರಿವರ್ಮ ಕೊನೆಯ ಪ್ರಮುಖ ಅರಸ. ನಂತರ ಕದಂಬರು ಚಾಲುಕ್ಯರ ಸಾಮಂತರಾದರು. 10ನೇ ಶತಮಾನದಲ್ಲಿ ಮತ್ತೆ ಪ್ರಬಲರಾದರು. ಕದಂಬರ ರಾಜಕೀಯ ವ್ಯವಸ್ಥೆ. ಮೊದಲ ಸ್ವತಂತ್ರ ರಾಜ್ಯ. ರಾಜಪ್ರಭುತ್ವವಿತ್ತು. ವೈದಿಕ ಸಂಪ್ರದಾಯ ಮುಂದುವರೆಸಿದರು. ರಾಜ, ಸರ್ವೋಚ್ಚ ಅಧಿಕಾರಿ. ಧರ್ಮರಾಜ, ಧರ್ಮ ಮಹಾರಾಜ ಬಿರುದುಗಳು. ಅಧಿಕಾರಿಗಳು, ಸಾಮಂತರು, ಪುರೋಹಿತರು, ಯುವರಾಜ ಮುಂತಾದವರು. ಪ್ರಾಂತೀಯ ಆಡಳಿತ. ರಾಜ್ಯವು ಪ್ರಾಂತಗಳಾಗಿ ವಿಂಗಡಣೆ. ಪ್ರಾಂತಗಳು ಕಂಪಣಗಳಾಗಿ, ಕಂಪಣಗಳು ಗ್ರಾಮಗಳಾಗಿ ವಿಂಗಡಣೆ. ಕಂದಾಯ, ಭೂಕಂದಾಯ ಮುಖ್ಯ ಆದಾಯ. ತೆರಿಗೆ ಕಡಿಮೆ ಇತ್ತು. ನ್ಯಾಯ, ನೀತಿ ಸಂಹಿತೆ, ಮನುಸ್ಮೃತಿ ಅನುಸರಿಸಲಾಗುತ್ತಿತ್ತು. ರಾಜನೇ ಮುಖ್ಯ ನ್ಯಾಯಾಧೀಶ. ಸೈನ್ಯ ಆಡಳಿತ. ಬಲಿಷ್ಠ ಸೈನ್ಯವಿತ್ತು. ಕೂಟ ಯುದ್ಧದಲ್ಲಿ ಪರಿಣಿತರು. ಬನವಾಸಿ, ಉಚ್ಚಂಗಿ ಕೋಟೆಗಳಿದ್ದವು. ಕದಂಬರ ಆಡಳಿತವು ಸುಭದ್ರ, ಸಮರ್ಥ, ಶಾಂತಿಯುತವಾಗಿತ್ತು. ಸಾಮಾಜಿಕ ವಿದ್ಯಮಾನಗಳು. ಗ್ರಾಮೀಣ ಜೀವನ. ಅವಿಭಕ್ತ ಕುಟುಂಬ ಪದ್ಧತಿ. ಚತುರ್ವರ್ಣ ವ್ಯವಸ್ಥೆ ಇತ್ತು. ಸ್ತ್ರೀಯರಿಗೆ ಉತ್ತಮ ಸ್ಥಾನವಿತ್ತು. ವಿವಾಹಗಳು ಶಾಸ್ತ್ರಗಳಿಗನುಗುಣವಾಗಿ ನಡೆಯುತ್ತಿದ್ದವು. ಆರ್ಥಿಕ ವಿದ್ಯಮಾನಗಳು. ಕೃಷಿ ಮುಖ್ಯ ಉದ್ಯೋಗ. ನೀರಾವರಿ ಸೌಲಭ್ಯವಿತ್ತು. ವ್ಯಾಪಾರ ವೃದ್ಧಿಯಾಗಿತ್ತು. ರೋಮನ್ ಮುಂತಾದ ದೇಶಗಳೊಂದಿಗೆ ವ್ಯಾಪಾರವಿತ್ತು. ಪದ್ಮಟೆಂಕ ನಾಣ್ಯ ಚಲಾವಣೆಯಲ್ಲಿತ್ತು. ಧಾರ್ಮಿಕ ವಿದ್ಯಮಾನಗಳು. ವೈದಿಕ ಧರ್ಮ ಮುಖ್ಯವಾಗಿತ್ತು. ಶೈವ, ಜೈನ, ಬೌದ್ಧ ಧರ್ಮಗಳಿಗೂ ಆಶ್ರಯವಿತ್ತು. ಶಿಕ್ಷಣ ಮತ್ತು ಸಾಹಿತ್ಯ. ಬನವಾಸಿ ವಿದ್ಯಾಕೇಂದ್ರವಾಗಿತ್ತು. ವೈದಿಕ ಶಿಕ್ಷಣ ನೀಡಲಾಗುತ್ತಿತ್ತು. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ರಾಕಾಲಿತವಾಗಿದ್ದವು. ಹಲ್ಮಿಡಿ ಶಾಸನ ಪ್ರಮುಖವಾಗಿದೆ.
ವಾಸ್ತುಶಿಲ್ಪ ಮತ್ತು ಮೂರ್ತಿಕಲೆ. ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಹಲಸಿಯ ಜಿನ ಬಸದಿ ಮುಖ್ಯ. ಮಧುಕೇಶ್ವರ ದೇವಾಲಯ ಪ್ರಮುಖ ವಾಸ್ತುಶಿಲ್ಪ. ವಿಷ್ಣು, ಮಹಿಷಾಸುರ ಮರ್ದಿನಿ ಮುಂತಾದ ಮೂರ್ತಿಗಳು ದೊರೆತಿವೆ. ಕದಂಬರು ಕನ್ನಡ ನಾಡಿನ ಮೊದಲ ಸ್ವತಂತ್ರ ರಾಜ್ಯವನ್ನು ಕಟ್ಟಿ ಕನ್ನಡ, ನುಡಿ, ಸಂಸ್ಕೃತಿಗೆ ಮಹತ್ವದ ಕೊಡುಗೆ ನೀಡಿದರು. ಸಿಂಹ ಇವರ ಲಾಂಛನ. ಭೂದತ್ತಿಗಳು. ರಾಜರು ದೇವಾಲಯ, ಬ್ರಾಹ್ಮಣರಿಗೆ ನೀಡಿದ ಭೂಮಿ. ಶಾತವಾಹನರಿಂದ ಆರಂಭ. ಕದಂಬರು ಮುಂದುವರೆಸಿದರು. ಧಾರ್ಮಿಕ ಮತ್ತು ಧಾರ್ಮಿಕೇತರ ದತ್ತಿಗಳಿದ್ದವು. ಬ್ರಹ್ಮದೇಯ, ದೇವರ ಭೋಗ, ಅಗ್ರಹಾರ, ಶಾಲಭೋಗ, ಪಲ್ಲಿಚಂದ ಮುಖ್ಯವಾದವು. ದೇವಾಲಯಗಳು ಭೂಮಿಯ ಒಡೆತನ ಹೊಂದಿದ್ದವು. ಭೂಮಿಯನ್ನು ದಾನವಾಗಿ ಪಡೆದವರಿಗೆ ಎಲ್ಲಾ ಹಕ್ಕುಗಳಿದ್ದವು, ಆದರೆ ಮಾರಾಟ ಮಾಡುವಂತಿರಲಿಲ್ಲ. ಇದು ಊಳಿಗಮಾನ್ಯ ಪದ್ಧತಿಗೆ ಕಾರಣವಾಯಿತು.